ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಒಂದೆರಡು ಮಾತು ಹೇಳಿದ್ರು. ಬಹುಶಃ ತಾವು ಕೂಡ ಎಲ್ಲರೂ ಅದನ್ನ ಗಮನಿಸಿದಿರಿ ಅಂತ ಅನ್ಕೊಳ್ತೀನಿ. ನಾ ಕಂಡ ಪುಟ್ಟ ಕೂಸು, ನಮ್ಮ ತೊಡೆಯ ಮೇಲೆ ನಾವು ಆಡಿ ಬೆಳೆಸಿದಂಥ ಪುಟ್ಟ ಕೂಸು ಇವತ್ತಿನ ದಿನ ಈ ಕಲಾ ಪ್ರಪಂಚಕ್ಕೆ ಕಾಲಿಟ್ಟು ರಂಗಪ್ರವೇಶ ಮಾಡಿ ತಮ್ಮೆಲ್ಲರ ಮುಂದೆ ತನ್ನ ಕಲಾ ಪ್ರತಿಭೆಯನ್ನ ಇಡ್ತಾ ಇದ್ದಾಳೆ ಅನ್ಬೇಕಾದ್ರೆ ನಮಗೆಲ್ಲ ಬಹಳ ಸಂತೋಷ ಆಗಿದೆ ಅಂತ ಹೇಳಿದ್ರು ಡಾಕ್ಟರ್ ಪದ್ಮನಾಭ ಅವರು. ಈ ಸಂತೋಷದಲ್ಲಿ ನಾವು ಸಹ ಭಾಗಿಗಳಾಗಿದ್ದೀವಿ. ನಮ್ಮ ಮಗು ಮಾನಸ ಅಂತ ಹೇಳಿ ಎಲ್ಲರೂ ಹೆಮ್ಮೆ ಪಟ್ಟಿದ್ದೀವಿ ಅಂತ ಹೇಳಕ್ಕಿದ್ದಾರೆ. ಇದಕ್ಕಿಂತ ಸಂತೋಷವಾದಂತಹ ದಿನ ತಂದೆ ತಾಯಿಗಳಿಗೆ ಇನ್ನೇನು ಹೇಳಬೇಕಾದ್ದಿಲ್ಲ. ಕುಮಾರಿ ಮಾನಸ ಅವರು ಅನೇಕ ವಿಷಯಗಳಲ್ಲಿ ಬಹಳ ಅದೃಷ್ಟವಂತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಲಾ ದೇವತೆಯಾದ ಸರಸ್ವತಿಯ 2 ಕಣ್ಣುಗಳು, ನೃತ್ಯ ಮತ್ತು ಸಂಗೀತ. ಇದು ಯಾವುದೇ ಒಂದು ಕಲಾ ಪ್ರಕಾರವಾಗಿರಬಹುದು, ನೃತ್ಯವಾಗಿರಬಹುದು, ಸಂಗೀತವಾಗಿರಬಹುದು, ಮತ್ತೊಂದು ಆಗಿರಬಹುದು. ಇಂಥ ಒಂದು ಕಲಾರಾಧನೆಯನ್ನ ಮಾಡುವಂತಹ ಒಂದು ಅವಕಾಶ ಒದಗಿಸಿಕೊಡ್ತಾನಲ್ಲ, ಮೊಟ್ಟ ಮೊದಲನೇದಾಗಿ ಅದು ಬಹಳ ದೊಡ್ಡದು. ಆ ಭಗವಂತನಿಗೆ ನಾವೆಷ್ಟು ನಮಸ್ಕಾರಗಳನ್ನು ಹಾಕಿದ್ರು ಸಾಲದು. ಅದಕ್ಕೆ ಈ ಸಂಸ್ಕಾರ ಅಂತ ಏನು ಹೇಳ್ತೀವಿ ಅದು ಬಹಳ ಮುಖ್ಯ. ವೃತ್ತಿಯಲ್ಲಿ ತಂದೆ ತಾಯಿ ಮಾತಾಪಿತೃಗಳಿದ್ದರು, ವೈದ್ಯಕೀಯ ವೃತ್ತಿಯಲ್ಲಿದ್ದರೂ ಕೂಡ ನಮ್ಮ ನಾಡು, ಸಂಸ್ಕೃತಿ, ಒಂದು ಪರಂಪರೆ, ಕಲೆ, ಇಂಥ ವಿಷಯಗಳಲ್ಲಿ ಅಪಾರ ಒಲವು ಇರ್ತಕ್ಕಂಥ ಮತ್ತು ಇಂಥ ವಿಷಯಗಳಿಗೆ ಅಪಾರವಾದ ಗೌರವವನ್ನ ಕೊಡುವಂತಹ ಮಾತಾಪಿತೃಗಳನ್ನು ಹೊಂದಿದ್ದಾರೆ ಮಾನಸ ಅವರು. ಅಂಥ ಸಂಸ್ಕಾರವಂತ ಮನೆತನದಿಂದ ಬಂದಿದ್ದಾರೆ. ಆದುದರಿಂದ ಆಕೆ ಬಹಳ ಅದೃಷ್ಟವಂತೆ ಅಂತ ಹೇಳ್ತೀನಿ. ಇಂದಿನ ಈ ಒಂದು ಶುಭಾರಂಭಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಾತಾಪಿತೃಗಳಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಅಭಿನಂದನೆಗಳು. ಪುರಂದರದಾಸರ ಮಾತಿನಂತೆ ಗುರು ಕರುಣವಾಗುವುದು ಪರಮ ದುರ್ಲಭವಯ್ಯ, ಪರಿಪರಿಯ ವ್ರತಗಳನ್ನು ಆಚರಿಸಿ ಫಲವೇನು. ಆಸಕ್ತಿ ಉಳ್ಳಂತಹ ವಿದ್ಯಾರ್ಥಿಗಳಿಗೆ ಒಬ್ಬ ಒಳ್ಳೆಯ ಆ ಗುರುವಿನಲ್ಲಿ ಶಿಷ್ಯವೃತ್ತಿ ಮಾಡುವಂತಹ ಅದನ್ನು ನಾನು ಮತ್ತೆ ಅದೃಷ್ಟ ಅಂತ ಕರಿತೀನಿ. ಆ ಭಗವಂತನ ಆಶೀರ್ವಾದ ಬಹಳ ಬೇಕು. ಅಂಥ ಒಂದು ಒಳ್ಳೆಯ ಮಟ್ಟದ ಗುರುವನ್ನ ಪಡೆದಿದ್ದಾರೆ ಕುಮಾರಿ ಮಾನಸ ಅವರು. ಹೇಳಕ್ಕೆ ಇಷ್ಟಪಡ್ತೀನಿ, ಸುಮಾರು 9 ವರ್ಷಗಳ ಕಾಲ ಈ ತರಬೇತಿಯನ್ನ ಕೊಟ್ಟಿದ್ದಾರೆ ಗುರು ಶ್ರೀಮತಿ ಲಲಿತಾ ಶ್ರೀನಿವಾಸನ್ ಅವರು. ಸಾಧಾರಣವಾಗಿ ಎಷ್ಟೋ ಜನದ ಬಾಯಿನಲ್ಲಿ ಕೇಳೋದುಂಟು, ಒಂದು 3-4 ವರ್ಷ ಆದ ಕೂಡಲೇ ನಮ್ಮ ಮಕ್ಕಳನ್ನ ರಂಗಪ್ರವೇಶ ಮಾಡಿಸ್ತೀರಾ, ಕಾರ್ಯಕ್ರಮಗಳಿಗೆ ಕಳಿಸ್ತೀರಾ ಅಂತ ಅನೇಕ ಬಾರಿ ಅನೇಕ ರೀತಿ ನಾವು ಕೇಳಿವಿ. 9 ವರ್ಷದ ತರಬೇತಿಯ ನಂತರ ಆಕೆಯನ್ನ ಈ ಕ್ಷೇತ್ರಕ್ಕೆ ಕಾಲಿಡುವ ಹಾಗೆ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ನನ್ನ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹಳ ಚೆನ್ನಾಗಿ ತಯಾರು ಮಾಡಿದ್ದೀರಿ, ಬಹಳ ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ದೀರಿ. It was really a treat and a very, very neat presentation. ಇಂಥ ಒಂದು ಕಲಾ ಕುಸುಮವನ್ನ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅವರ ಗುರುಗಳು. ಎಂದೆಂದಿಗೂ ಕಮ್ ವಾಟ್ ಮೇ, ಅಂದ್ರೆ ಆಕೆ ಇಂಜಿನಿಯರ್ ಆಗಬಹುದು, ಮತ್ತೆ ಜೀವನದಲ್ಲಿ ಅನೇಕ ಕ್ಷೇತ್ರಗಳಲ್ಲೇ ಆಕೆ ಕೆಲಸ ಮಾಡೋದಾಗ್ಲಿ, ವಿವಾಹ, ಅದು ಎಲ್ಲ ಏನೇ ಇದ್ರೂ ಕೂಡ ಈ ಕಲಾರಾಧನೆಯನ್ನ ಬಿಡದೆ ನಮ್ಮ ಜೀವನದ ಉಸಿರಾಗಿ ಇದನ್ನು ಇಟ್ಕೊಂಡು ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ
ಅವರ ಗುರುಗಳಿಗೆ, ಅವರ ಮಾತಾಪಿತೃಗಳಿಗೆ ಎಲ್ಲರಿಗೂ ಸಹ ಕೀರ್ತಿಯನ್ನು ತರುವಂತಾಗಲಿ. ಅಂಥ ಶಕ್ತಿಯನ್ನ ಭಗವಂತ ಕುಮಾರಿ ಮಾನಸ ಅವರಿಗೆ ಕರುಣಿಸಲಿ ಅಂತ ಹಿರಿಯರಾಗಿ ನನ್ನ ಆಶೀರ್ವಾದ ಪೂರ್ವಕವಾದ ಈ 2 ಅಭಿನಂದನಾ ಮಾತುಗಳನ್ನು ಹೇಳಿ, ಇಂಥ ಒಂದು ಶುಭ ಸಮಾರಂಭದಲ್ಲಿ ಭಾಗಿಯಾಗಲು ನನಗೂ ಒಂದು ಸಣ್ಣ ಅವಕಾಶವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ನಂದಿನಿ ದೇವಿಯವರಿಗೂ ಮತ್ತು ಡಾಕ್ಟರ್ ಪದ್ಮನಾಭ ಅವರಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು. And I now require Srimati Vajayanti to please come onto the stage and say a few words. Artistic friends of the dais, art lovers in this auditorium, it's been a beautiful evening. A very calm, confident recital that I saw. When Manasa came to invite me, she looked like one of the schoolgirls. But today when I saw her on stage, that was a real transformation. Very calm, very composed, very confident. And I think this is what dance gives, a real transformation. One of the great dancers, Ted Chan, the father of modern dance, says, the education of dance, the education in the art of dance, disciplines the mental, physical, and the spiritual natures of man, opening the doors to excellence. All this has been said in Natya Shastra, but why I'm talking of Ted Chan was because he was so much inspired by the traditional dance, and especially his visit to India. On watching Indian classical dance, he was so inspired that they started creating the modern art. This was the documentary that I saw, and he says that his beginning to modern art was the inspiration from Indian classical dance. Why I say this is, almost every day I get 4 invitations of the Arangetrams. Where are these beautiful dancers? Is Arangetram the beginning or is it an end? Sometimes I ask. There's so many festivals happening. Then where do these dancers go? So much of effort by the parents right from the beginning. Efforts from gurus. Efforts from each and everybody. What a beautiful musical ensemble that she had, accompanying artists. Training of 9 solid years. What happens to you all after this Arangetram? This is something which has been troubling me a lot. And I only want to say, don't think or don't keep thinking or complaining, saying, oh, we never get opportunities. Open the doors and make sure that your dance has a professional touch. You create a brand of your dance, infuse a beautiful, create something, create your name, create the dance, and do it from your heart. And I'm sure it may not be very easy in the beginning stages, but I assure you, you young stars, that you will get many more opportunities than we got. Because today, dance is everywhere around the world, and getting to any corner of the world is much more easier than what it was. This is for the young dancers of today, and a word for the parents. I was a banker for 18 years. I did both together. I danced for passion, and I worked to make a little living. I worked because I wanted to make my brochures, I wanted to pay up my guru's fees, and